ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ತ್ರಿಗ್ರಾಹಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಸೂರ್ಯ, ಬುಧ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸೃಷ್ಟಿಯಾಗುವುದರಿಂದ ತ್ರಿಗ್ರಾಹಿ ಯೋಗವು ಪ್ರಭಾವಶಾಲಿಯಾಗಿರುವುದು. ಗ್ರಹಗಳ ಶುಭ ಸಂಯೋಗದಿಂದಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಸುದ್ದಿಯನ್ನು ಗಳಿಸುವರು ಮತ್ತು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳು ದೊರಕುವುದು. ಜೊತೆಗೆ ಕೆಲಸವನ್ನು ಮಾಡುವ ಜನರು ತಮ್ಮ ಜೀವನದಲ್ಲಿ ಶುಭ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕೆಲವು ರಾಶಿಗಳಿಗೆ ಸಾಕಷ್ಟು ಪ್ರಯೋಜನ ಹಾಗೂ ಲಾಭ ದೊರಕುವುದು. ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ರಾಶಿಯ 50 ವರ್ಷ ದಾಟಿದ ಜಾತಕರಿಗೆ ನರಮಂಡಲ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಿಂದಿನ ತೊಂದರೆಗಳಿಂದ ಈ ಸಮಯದಲ್ಲಿ ಸ್ವಲ್ಪ ಕಾಲ ಮುಕ್ತಿ ಸಿಗಲಿದೆ. ಏಕೆಂದರೆ ಅವರು ಉತ್ತಮ ದಿನಚರಿಯನ್ನು ಅಳವಡಿಸಿಕೊಳ್ಳುವುದು ಈ ತೊಂದರೆಗಳಿಂದ ಪಾರಾಗಲು ಸಹಾಯಕವಾಗಿ ಪರಿಣಮಿಸುತ್ತದೆ. ಚಂದ್ರ ರಾಶಿಯ ಪ್ರಕಾರ ಶನಿಯು 8ನೇ ಭಾವದಲ್ಲಿರುವ ಕಾರಣ ಎಲ್ಲಾದರೂ ಹೂಡಿಕೆ ಮಾಡಿದವರಿಗೆ ಈ ವಾರ ಆರ್ಥಿಕ ನಷ್ಟ ಆಗುವ ಸಾಧ್ಯತೆ ಹೆಚ್ಚಿರಲಿದೆ. ಆದ್ದರಿಂದ ಹೆಚ್ಚು ಅಪಾಯವಿರುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಹಿರಿಯರೊಂದಿಗೆ ಮಾತನಾಡಿ ಅವರ ಅನುಭವವನ್ನು ಅಳವಡಿಸಿಕೊಳ್ಳಿ. ಈ ವಾರ ಮನೆಯ ಚಿಕ್ಕ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವನ್ನು ಉತ್ತಮಗೊಳಿಸಲು ಸಹಾಯ ಸಿಗಲಿದೆ. ಇದರಿಂದ ನೀವು ನಿಮ್ಮ ಹಿರಿತನವನ್ನು ತೋರಿಸಿ ಕುಟುಂಬವನ್ನು ಜೊತೆಗೆ ಕರೆದೊಯ್ಯುವ ಪ್ರಯತ್ನ ಮಾಡುತ್ತೀರಿ. ಇದಕ್ಕಾಗಿ ಇಡೀ ಕುಟುಂಬವನ್ನು ಪ್ರಯಾಣಕ್ಕೆ ಅಥವಾ ಎಲ್ಲಾದರೂ ಪಿಕ್ನಿಕ್ಗೆ ಕರೆದೊಯ್ಯುವ ಯೋಜನೆಯನ್ನು ಮಾಡಬಹುದು. ಚಂದ್ರ ರಾಶಿಯ ಪ್ರಕಾರ ರಾಹು 7ನೇ ಭಾವದಲ್ಲಿರುವ ಕಾರಣ ಕಾರ್ಯಕ್ಷೇತ್ರ ಮತ್ತು ಖಾಸಗಿ ಜೀವನವನ್ನು ಪ್ರತ್ಯೇಕವಾಗಿಯೇ ನಡೆಸುವುದು ಈ ವಾರ ನಿಮಗೆ ಉತ್ತಮ. ಏಕೆಂದರೆ ಖಾಸಗಿ ಜೀವನದ ಕಾರಣದಿಂದ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಬೇಜವಾಬ್ದಾರಿಯಾಗಬಹುದು. ಇದರಿಂದ ನಿಮ್ಮ ಪ್ರಗತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ವಾರ ಅನೇಕ ವಿದ್ಯಾರ್ಥಿಗಳ ಮನಸ್ಸು ತಮ್ಮ ಓದಿನಿಂದ ಬೇರೆ ವ್ಯರ್ಥ ಚಟುವಟಿಕೆಗಳಲ್ಲಿ ತೊಡಗಬಹುದು. ಇದರಿಂದ ಮುಂಬರುವ ಪರೀಕ್ಷೆಯಲ್ಲಿ ಬಯಸಿದ ಫಲಿತಾಂಶ ಪಡೆಯಲು ತೊಂದರೆ ಎದುರಿಸಬೇಕಾಗಬಹುದು. ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮನ್ನು ಕೇವಲ ಶಿಕ್ಷಣದ ಬಗ್ಗೆ ಮಾತ್ರ ಕೇಂದ್ರೀಕರಿಸಲು ಪ್ರಯತ್ನಿಸಿ. ಆಗಸ್ಟ್ ಮೊದಲ ವಾರವು ಆದಾಯ, ಸ್ನೇಹ ಮತ್ತು ನಿಮ್ಮ ವಿಶಾಲ ಸಾಮಾಜಿಕ ವಲಯದ ಸುತ್ತ ಹೆಚ್ಚಿನ ಚಟುವಟಿಕೆಯನ್ನು ತರುತ್ತದೆ. ನೀವು ಹಣಕಾಸಿನ ಲಾಭಗಳು, ವೃತ್ತಿಪರ ಸಂಪರ್ಕಗಳು ಅಥವಾ ನಿಮಗೆ ತಿಳಿದಿರುವ ಜನರೊಂದಿಗೆ ಸಂಪರ್ಕ ಹೊಂದಿದ ಯೋಜನೆಗಳನ್ನು ಒಳಗೊಂಡ ಬಿಡುವಿಲ್ಲದ ಅವಧಿಯನ್ನು ಅನುಭವಿಸುವಿರಿ. ಪ್ರತಿ ಸಿಂಹ, ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರು ದೀರ್ಘಾವಧಿಯ ಉಳಿತಾಯವನ್ನು ಮಾಡಲು ಶ್ರಮಿಸುತ್ತಾರೆ. ಗುಂಪು ಚಟುವಟಿಕೆಯಲ್ಲಿ ನೀವು ಬಲವಾದ ಒಳಗೊಳ್ಳುವಿಕೆಯನ್ನು ನೋಡುತ್ತೀರಿ ಮತ್ತು ಒಬ್ಬ ನಿರ್ದಿಷ್ಟ ವ್ಯಕ್ತಿ ನಿಮಗೆ ಅಪೇಕ್ಷಿತ ಫಲಿತಾಂಶವನ್ನು ತಲುಪಲು ಸಹಾಯ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಯಾರಾದರೂ ನಿಮ್ಮ ನಿರ್ಧಾರವನ್ನು ಪ್ರಶ್ನಿಸಿದರೆ ನಿಮ್ಮ ಸಾಮಾಜಿಕ ವಲಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ, ಆದರೆ ನೇರ ಚರ್ಚೆಯ ನಂತರ ವಿಷಯವು ಸ್ಪಷ್ಟವಾಗುತ್ತದೆ. ಸೂರ್ಯನು ನಿಮ್ಮ ಮೊದಲ ಮನೆಯನ್ನು ಪ್ರಾರಂಭಿಸುತ್ತಾನೆ, ಆದ್ದರಿಂದ ವಾರವಿಡೀ ವೈಯಕ್ತಿಕ ವಿಷಯಗಳು ಬಹಳ ಮುಖ್ಯವಾಗುತ್ತವೆ. ನಿಮ್ಮ ದಿನಚರಿ, ನೋಟ ಅಥವಾ ವೈಯಕ್ತಿಕ ಆದ್ಯತೆಗಳಲ್ಲಿ ನೀವು ಗಮನಾರ್ಹ ಬದಲಾವಣೆಯನ್ನು ಅನುಭವಿಸುವಿರಿ. ಪ್ರಮುಖ ನಿರ್ಧಾರಕ್ಕೆ ನಿಮ್ಮ ನೇರ ಒಳಗೊಳ್ಳುವಿಕೆ ಅಗತ್ಯವಾಗಿರುತ್ತದೆ. ಹೊಸ ಜವಾಬ್ದಾರಿ ಬರುತ್ತದೆ ಮತ್ತು ಇತರರು ಸ್ಪಷ್ಟ ಪ್ರತಿಕ್ರಿಯೆಗಾಗಿ ನಿಮ್ಮನ್ನು ನೋಡುವ ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾಗುತ್ತದೆ. ನಿಮ್ಮ ವೈಯಕ್ತಿಕ ಯೋಜನೆಗಳ ಕಡೆಗೆ ಹೆಚ್ಚಿನ ಗಮನವಿರುತ್ತದೆ, ಆದರೆ ನಿಮ್ಮ ಭವಿಷ್ಯದ ದಿಕ್ಕಿನ ಮೇಲೆ ನೇರವಾಗಿ ಪರಿಣಾಮ ಬೀರುವ ವಿಷಯದ ಬಗ್ಗೆ ಸಂಭಾಷಣೆ ನಡೆಯುತ್ತದೆ. ಇತರರು ನಿಮಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದರಲ್ಲಿಯೂ ನೀವು ಬದಲಾವಣೆಯನ್ನು ನೋಡುತ್ತೀರಿ. ಒಬ್ಬ ಪ್ರಮುಖ ವ್ಯಕ್ತಿ ನಿಮ್ಮ ಸ್ಥಾನವನ್ನು ಹೆಚ್ಚು ಸ್ಪಷ್ಟವಾಗಿ ಗುರುತಿಸುತ್ತಾರೆ. ನಿರ್ಧರಿಸದೆ ಉಳಿದಿರುವ ವೈಯಕ್ತಿಕ ವಿಷಯವು ಅಂತಿಮವಾಗಿ ಒಂದು ನಿರ್ದಿಷ್ಟ ಹಂತವನ್ನು ತಲುಪುತ್ತದೆ. ಈ ವಾರ ನಿಮ್ಮ 3ನೇ ಮನೆಯಲ್ಲಿ ಶುಕ್ರ ಚಲಿಸುವುದರಿಂದ ಸಂವಹನದಲ್ಲಿ ಗಮನಾರ್ಹ ಬೆಳವಣಿಗೆ ಸಂಭವಿಸುತ್ತದೆ. ಇದು ಆಹ್ಲಾದಕರ ಸಂವಹನ ಮತ್ತು ಹೆಚ್ಚಿದ ಚಲನೆಯನ್ನು ತರುತ್ತದೆ. ಒಡಹುಟ್ಟಿದವರು, ಸೋದರ ಸಂಬಂಧಿ, ನೆರೆಹೊರೆಯವರು ಅಥವಾ ನಿಮ್ಮ ಹತ್ತಿರದ ವಲಯದಲ್ಲಿರುವ ಯಾರೊಂದಿಗಾದರೂ ಅರ್ಥಪೂರ್ಣ ಸಂಭಾಷಣೆ ನಡೆಯುತ್ತದೆ ಮತ್ತು ಹಳೆಯ ತಪ್ಪು ಗ್ರಹಿಕೆಯು ಅಂತಿಮವಾಗಿ ಸ್ಪಷ್ಟವಾಗುತ್ತದೆ. ಸಂತೋಷವನ್ನು ತರುವ ಸಂದೇಶವನ್ನು ನೀವು ಸ್ವೀಕರಿಸುತ್ತೀರಿ, ಆದರೆ ಅಲ್ಪಾವಧಿಯ ಪ್ರಯಾಣವು ಆನಂದದಾಯಕ ಅಥವಾ ಪ್ರಮುಖ ಕಾರಣಕ್ಕಾಗಿ ಸಂಭವಿಸುತ್ತದೆ. ಬರವಣಿಗೆ, ಮಾಧ್ಯಮ, ಸಂವಹನ ಅಥವಾ ಸೃಜನಶೀಲ ಕೆಲಸದಲ್ಲಿ ತೊಡಗಿರುವವರು ತಮ್ಮ ಪ್ರಯತ್ನಗಳ ಸುತ್ತಲೂ ಸಕಾರಾತ್ಮಕ ಗಮನವನ್ನು ನೋಡುತ್ತಾರೆ. ನಿಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದಲ್ಲಿ ಉಪಯುಕ್ತವಾಗುವ ಯಾರೊಂದಿಗಾದರೂ ಸಭೆಯೂ ಸಂಭವಿಸುತ್ತದೆ. ಸಾಮಾಜಿಕ ಭೇಟಿ, ಫೋನ್ ಸಂಭಾಷಣೆ ಅಥವಾ ಸಾಂದರ್ಭಿಕ ಸಂವಹನವು ನಿರಂತರ ಸಂವಹನಕ್ಕೆ ಕಾರಣವಾಗುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಬುಧವಾರದಂದು ಹಸುವಿಗೆ ಹಸಿರು ಹುಲ್ಲು ತಿನ್ನಿಸುವುದರಿಂದ ಹೆಚ್ಚಿನ ಲಾಭವಾಗುವುದು.
ವೀಕ್ಷಕರೇ, ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಜೂನ್ ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗಿನ ಫಲದ ಮಾಹಿತಿ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.